ರಸ್ತೆಗೆ ಕಸ ಸುರಿದವರ ಮನೆ ಬಾಗಿಲಿಗೆ ಕಸ ಸುರಿಯುವ ಗ್ರೇಟರ್ ಬೆಂಗಳೂರು ಅಭಿಯಾನಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ. ಯಾರಿಂದ? ಯಾವ ಪುರುಷಾರ್ಥಕ್ಕೆ ಜಿಬಿಎ ಈ ಅಭಿಯಾನ ಮಾಡ್ತಾ ಇದೆ ಅನ್ನೋ ಪ್ರಶ್ನೆ ಈಗ ಉದ್ಭವಿಸಿದೆ. ರಸ್ತೆಯಲ್ಲಿ ಕಸ ಹಾಕುವವರ ಮನೆಯನ್ನ ಹುಡುಕಿ ಅವರ ಮನೆ ಮುಂದೆ ಕಸ ಹಾಕ್ತಾ ಇದ್ದಾರೆ. ಬಳಿಕ ಆ ಮನೆಗೆ ದಂಡ ಹಾಕಿ ಮತ್ತೆ ಪೌರ ಕಾರ್ಮಿಕರಿಂದಲೇ ಕಸ ಎತ್ತಿಸ್ತೋ ಕೆಲಸ ಮಾಡ್ತಾ ಇದ್ದಾರೆ. ಅವತ್ತೇ ಈ ಪ್ರಶ್ನೆ ಕೇಳಿದೆ ನಾನು. ಕಸ ಹಾಕಿಸ್ತೀರಾ, ಎತ್ಸೋದು ಯಾರ ಕಡೆಯಿಂದ? ಅವ್ರ ಕಡೆಯಿಂದ. ಅವ್ರಿಗೇನಾದ್ರೂ ಎಕ್ಸ್ಟ್ರಾ ದುಡ್ಡು ಕೊಡ್ತಾ ಇದ್ದೀರಾ? ಪ್ರಶ್ನೆ ಇತ್ತು. ಸೊ ಇದು ಪೌರ ಕಾರ್ಮಿಕ ಮುಖಂಡರ ಆಕ್ರೋಶಕ್ಕೆ ಕಾರಣವಾಗಿದೆ. ಬೆಳಗ್ಗೆ ಎಲ್ಲ ಹಲವು ಕಡೆಗಳಲ್ಲಿ ಕಸ ಸ್ವಚ್ಛಗೊಳಿಸೋ ಕಾರ್ಮಿಕರ ಕೈಯಲ್ಲೇ ಅಧಿಕಾರಿಗಳು ದಂಡ ಸಂಗ್ರಹ ಮಾಡುವ ಕಾರಣ ಎರಡೆರಡು ಬಾರಿ ಕಸ ಸ್ವಚ್ಛಗೊಳಿಸೋ ಕೆಲಸ ಮಾಡಿಸ್ತಾ ಇದ್ದಾರೆ. ಇದು ಸರಿಯಲ್ಲ ಅಂತ ಒಂದು ವಾದ. ಅನೇಕ ಕಡೆಗೆ ಸಾರ್ವಜನಿಕವಾಗಿ ಕಸ ಎಸೆದವರನ್ನ ಗುರುತಿಸಿ ದಂಡ ಹಾಕೋ, ತಪ್ಪು ಮಾಡಿದವರನ್ನ ಅವಮಾನಿಸೋ ಕೆಲಸ. ಜಿಬಿಎ ಸರಿಯಾದ ವ್ಯವಸ್ಥೆಗಳನ್ನು ಮಾಡದೆ ಕಸ ಎಸೆದವರನ್ನ ತಪ್ಪಿತಸ್ಥರಾಗಿ ತೋರಿಸೋ ಕೆಲಸ ಮಾಡ್ತಾ ಇದೆ. 100% ನೋ ಡೌಟ್. ಜೊತೆಗೆ ಉದ್ದೇಶಪೂರ್ವಕವಾಗಿ ಸ್ವಚ್ಛ ಕಾರ್ಮಿಕರ ಬಳಿ ಎರಡೆರಡು ಬಾರಿ ಕಸ ಎತ್ತಿಸ್ತಾ ಇದ್ದಾರೆ. ಇದಕ್ಕೆ ನೇರ ಜವಾಬ್ದಾರಿ ಜಿಬಿಎ ಮುಖ್ಯ ಆಯುಕ್ತರೇ ಮತ್ತು BWMLA ಮುಖ್ಯಸ್ಥ ಕರಿಗೌಡ ಇಬ್ಬರ ಮೇಲೆ ಕಾನೂನು ಕ್ರಮ ಸಾರ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಈಗ ಯಾರೋ ಹಾಕಿರೋ ಕಸನ ನಮ್ಮನೆ ಬಾಗಿಲ ಹತ್ರ ಆಗ್ತಾ ಇದ್ದಾರೆ. ನಮಗೆ ಅಕ್ಕಪಕ್ಕದವರು ನೋಡ್ಕೊಂಡು ನಮ್ಮನ್ನ ಒಂಥರ ಕೀಳಾಗಿ ನೋಡ್ತಾ ಇದ್ದಾರೆ. ನಮಗೆ ಅವಮಾನ ಆಗ್ತಾ ಇದೆ. ಇಲ್ಲಿ ಮನೆ ಖಾಲಿ ಮಾಡ್ಕೊಂಡು ಹೋಗಬೇಕು ಅಂತ ಮನಸ್ಸಾಗ್ತಿದೆ ನಮಗೆ ಅಂತೇಳಿ, ಜಿಗುಪ್ಸೆ ಆಗ್ತಿದೆ ನಮಗೆ ಅಂತೇಳಿ, ಮಾನಸಿಕ ಹಿಂಸೆ ಆಗ್ತಿದೆ ಅಂತೇಳಿ ಜನರು ತುಂಬ ನೊಂದ್ಕೊಂಡು ಹೇಳ್ತಾ ಇದ್ದಾರೆ. ಈಗ ತೊಗೊಂಡೋಗ್ಬಿಟ್ಟು ಮತ್ತೆ ಮನೆ ಹತ್ರ ಸುರಿತಾರೆ. ಮತ್ತೆ ಆ ಕಸನ ಎತ್ತೋದು ಕೂಡ ಅದೇ ಆಟೋ ಚಾಲಕರು ಮತ್ತು ಸಹಾಯಕರು. ಇವ್ರಿಗೆ ಡಬಲ್ ಕೆಲಸ ಆಗ್ತಾ ಇದೆ. ನನಗೆ ತಿಳಿದ ಮಟ್ಟಿಗೆ ಇದು ಕಾನೂನು ರೀತಿಯಲ್ಲಿ ನೋಡ್ಬೇಕಾದ್ರೆ ಇದು ಅಪರಾಧ. ಪ್ರಶ್ನೆ ಮಾಡಬೇಕಷ್ಟೇ. ಸೌಂಡ್ ಅಪರಾಧನೇ ಅದು. ಯಾಕೆಂದರೆ ಒಂದು ನಿಮಗೆ ಕಸದ ತೊಟ್ಟಿಗಳನ್ನು ಇಟ್ಟಿಲ್ಲ. ಆಮೇಲೆ ಬೆಳಗ್ಗೆ ಬರುವಂಥದ್ದು ಅಷ್ಟೇ. ಬೆಳಗ್ಗೆ ಶಿಫ್ಟಲ್ಲಿ ಹೋಗಿರುವಂಥವ್ನು ಕಸ ಹಾಕೋಕ್ಕಾಗಲ್ಲ. ಅವನು ಸಂಜೆ ಬಂದು ಕಸ ಎಲ್ಲಿ ಇಟ್ಕೊಳ್ಬೇಕು. ನಾಳೆನೂ ಒಂದು ಶಿಫ್ಟೇ ಇರುತ್ತೆ. ಬೆಂಗಳೂರಲ್ಲಿ ಕೆಲಸ ಮಾಡುವಂಥವ್ರದ್ದು ಮಾರ್ನಿಂಗ್ ಶಿಫ್ಟ್ ಅವ್ನು 5:30 6 ಗಂಟೆಗೆ ಹೋದ. ನೀವು ಕಸದ ಬರೋನು 7:30 8 ಗಂಟೆಗೆ ಬರ್ತೀರಾ. ಅವ್ನು ಎಲ್ಲ ಹಾಕಬೇಕು ಕಸನ? ಅವನು ಒಂದು ವಾರಗಟ್ಟಲೆ ಕಸ ಇಟ್ಕೊಂಡು ಕೊಡೋಕ್ಕಾಗತ್ತಾ? ಮನೆಯಲ್ಲಿ ನೊರಜಾಡುತ್ತೆ, ನೊಣಗಳು ಬರುತ್ತೆ. ಏನು ಮಾಡಬೇಕು? ಅವನು ಕಸದ ತೊಟ್ಟಿ ಇಡಿ. ಅದನ್ನು ಮಾಡಲಾರ್ದೆ ನೀವು ಈ ರೀತಿ ಮಾಡ್ಕೊಂಡು ಕೂತ್ಕೊಂಡ್ರೆ ಆಮೇಲೆ ಹಾಕಿರೋ ಕಸನ ಅದೇ ಕಾರ್ಮಿಕರಿಂದ ಎಬ್ಬಿಸ್ತೀರಾ ಅಂತಂದರೆ ಏನು ಹೇಳೋಣ? ಅದನ್ನ ಪಾಪ ಅವತ್ತೇ ಕೇಳಿದೆ ನಾನು, ಏನು ಮಾಡ್ತೀರಾ ಕಸನ? ಮತ್ತೆ ಅವ್ರ ಕಡೆನೇ ಎಬ್ಬಿಸ್ತೀರಾ? ಈಗ ಫೇಸ್ ಮಾಡಿ. ಇನ್ನು ಶ್ರೀರಂಗಪಟ್ಟಣದ ಮಂಡ್ಯದ ಕೊಪ್ಪಲಿನಲ್ಲಿ ಆ ಸಮೀಪ ರಾಮಸ್ವಾಮಿ ನಾಲೆ, ಕಾವೇರಿ ನದಿಯ ನಾಲೆ, ಅದು 4 ಮಕ್ಕಳು ಜಲಸಮಾಧಿಯಾಗಿದ್ದಾರೆ. ವಾರಾಂತ್ಯ ಅಂತ ಕಾವೇರಿ ತೀರಕ್ಕೆ ಮೈಸೂರಿನ ಶಾಂತಿನಗರದಲ್ಲಿರುವ ಮದ್ರಸಾದ 15 ವಿದ್ಯಾರ್ಥಿಗಳು ತಮ್ಮ ಶಿಕ್ಷಕರ ಜೊತೆ ಪ್ರವಾಸಕ್ಕೆ ಹೋಗಿದ್ದರು. ನಾಲೆ ಬಳಿ ಊಟ ಮುಗಿಸಿ ಆಟವಾಡೋದಕ್ಕೆ ನಾಲೆಗೆ ಇಳಿದಿದ್ದಾರೆ. ಈ ವೇಳೆ ಆಯತಪ್ಪಿ ಓರ್ವ ಬಾಲಕಿ ನಾಲೆಗೆ ಬಿದ್ದಿದ್ದಾಳೆ. ಆಕೆಯನ್ನು ಕಾಪಾಡೋದಕ್ಕೆ ಉಳಿದ 4 ಮಕ್ಕಳು ನಾಲೆಗೆ ಹಾರಿದ್ದಾರೆ. ನೀರಿನ ರಭಸ ಹೆಚ್ಚಿದ್ರಿಂದ ಎಲ್ಲರೂ ಕೊಚ್ಕೊಂಡು ಹೋಗಿದ್ದಾರೆ. ಸ್ಥಳೀಯರ ಸಹಾಯದಿಂದ ಇಬ್ಬರನ್ನ ರಕ್ಷಣೆ ಮಾಡಲಾಗಿತ್ತು. ಮೊಹಮ್ಮದ್ ಅಯಾನ್ ಬದುಕುಳಿದ್ರೆ ಆಯಿಷಾ ಚಿಕಿತ್ಸೆ ಫಲಕಾರಿಯಾಗಿದೆ. ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾಳೆ. ನಿನ್ನೆ ಕತ್ತಲಾದ ಕಾರಣ ಕಾರ್ಯಾಚರಣೆ ಸ್ಥಗಿತಗೊಂಡಿತ್ತು. ಪೊಲೀಸರು, ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಇವತ್ತು ಬೆಳಗ್ಗೆ ಮತ್ತೆ ಕಾರ್ಯಾಚರಣೆ ನಡೆಸಿ ಅಫ್ರೀನ್, ಉಮಾಹನಿ ಮತ್ತು ಶಹೀನ್ ತಬ್ರೀನ್ ದೇಹ ಪತ್ತೆ ಹಚ್ಚಿದ್ದಾರೆ. ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಸರ್, ಮದ್ರಸಿಂದ ಟೀಚರ್ಸ್ ಕರ್ಕೊ ಬಂದಿದ್ರು ಸರ್. ಆ ಬಟ್ಟೆ ಮ್ಯಾಟು ಇರುತ್ತಲ್ಲ, ತೊಳಿಕಂತ ಕರ್ಕೊ ಬಂದಿದ್ರು. ತೊಳಿವಾಗ ಏನಾಗಿದೆ ಸರ್, ಒಬ್ರು ಕಾಲ್ ಜಾರಿ ಬಿದ್ದಿದ್ದಾರೆ ಸರ್. ಒಬ್ರು ಗಿಡಕ್ಕೆ ಹೋಗಿ ಅವ್ರ ಗಿಡಕ್ಕೆ ಹೋಗಿ ಟೋಟ್ಲು 6 ಜನ ನೀರಲ್ಲಿ ಬಿದ್ದಿದ್ದಾರೆ ಸರ್. ಪಾಟಲ್ಲಿ ಅವಾಗ ಇಬ್ಬರಿಗೆ ಹಿಡಿದ್ರು ಸರ್. ಇಬ್ರು ಹಿಡ್ಕೊಂಡು ಮೈಸೂರು ಕರ್ಕೊಂಡು ಹೋಗಿದ್ರು. ಒಂದು ಬಾಡಿ ಸಿಕ್ಕಿದೆ ಸರ್. ಬಾಡಿ ಅವ್ರ ಮದ್ರಸರ್ ಒಬ್ರು ಇಲ್ಲ ಸರ್. ಒಬ್ರು ಇಲ್ಲ. ಸರ್ಕಾರಿ ಶಾಲೆಯ ಮಕ್ಕಳು ಕಸ ಹೊಡೆದಿರುವಂಥದ್ದನ್ನ ವಿಡಿಯೋ ಮಾಡಿಬಿಟ್ಟು ಹೇಳ್ತೀರಾ ತಪ್ಪು ಅಂತ ಹೇಳಿ, ಮದ್ರಸಾದಲ್ಲಿರುವಂಥ ಮಕ್ಕಳನ್ನ ಕರ್ಕೊಂಡೋಗ್ಬಿಟ್ಟು ಅದು ಮ್ಯಾಟು ಗೀಟು ಕ್ಲೀನ್ ಮಾಡೋಕ್ಕೆ ನೀರು ಹತ್ರ ಇಳಿಸ್ತೀರಾ ಅಂತಂದರೆ ಏನಂತ ಕರಿಬೇಕು? ಇದಕ್ಕೆ ಯಾರು ಧ್ವನಿ ಎತ್ತಲ್ವಾ? ಇದಕ್ಕೆ ಯಾರು ಧ್ವನಿ ಎತ್ತಕ್ಕೆ ತಾಕತ್ತೂ ಇಲ್ವಾ? ಯಾಕಂದರೆ ಮದ್ರಸಾ ಅಂತಾನ ಅನ್ನೋ ಪ್ರಶ್ನೆಗಳು ಎದ್ದೇಳುತ್ತೆ. ನೋಡ್ತಾ ಇರಿ, ಸರ್ಕಾರಿ ಶಾಲೆಗಳ ಮಕ್ಕಳದ್ದು ಮಾತ್ರ ಕೇಳ್ತಾರೆ, ದಾದ್ ಪಿರಿಯೋದಿಲ್ಲ. ಇಲ್ಲಿ ಇದೆ ಅಂತಾನ? ಏನಂತ ಅದರದ್ದು? ಆ ಜೀವಕ್ಕೆ ಬೆಲೆ ಇಲ್ವಾ? ಇಲ್ಲಿ ಸತ್ತಿರೋರ್ದು? ಅಯ್ಯ. ಇನ್ನು ವೃದ್ಧಾಶ್ರಮದಲ್ಲಿ ಸಾವನ್ನಪ್ಪಿದ ತಾಯಿಯ ಮೃತದೇಹಕ್ಕಾಗಿ ಎಂತೆಂಥ ಮಕ್ಕಳು ಇರ್ತಾರೆ ಇವರೆಲ್ಲ. ಕಿತ್ತಾಡಿಕೊಂಡಿದ್ದಾರೆ. ಚನ್ನರಾಯಪಟ್ಟಣದ ಮಾತೃಭೂಮಿ ವೃದ್ಧಾಶ್ರಮದಲ್ಲಿ ಆಗಿರೋದಿದು. ಆಲೂರು ತಾಲೂಕಿನ ಕವಳಿಕೆರೆ ಗ್ರಾಮದ ಪಾರ್ವತಮ್ಮ 80 ವರ್ಷ ವೃದ್ಧೆ. ಪಾರ್ವತಮ್ಮ ಅವರ ಮಕ್ಕಳಾದ ಮಂಜೇಗೌಡ, ರಾಮಸ್ವಾಮಿ, ಜಯಮ್ಮ, ಭಾಗ್ಯ ಮತ್ತು ಇಂದಿರಾ ತಾಯಿಯನ್ನು ಸಾಕಲಾಗದೆ ಮನೆಯಿಂದ ಹೊರಗೆ ಇಟ್ಟುಬಿಟ್ಟಿದ್ರಂತೆ ಇವರು. ಮಕ್ಕಳಿಂದ ದೂರವಾಗಿದ್ದ ವೃದ್ಧೆಗೆ ಮಾತೃಭೂಮಿ ವೃದ್ಧಾಶ್ರಮದ ನಾಗಣ್ಣ ಆಸರೆ ಕೊಟ್ಟಿದ್ದಾರೆ. ವೃದ್ಧಾಶ್ರಮದಲ್ಲಿ ಪಾರ್ವತಮ್ಮ ಸಾವನ್ನಪ್ಪಿಟ್ಟಿದ್ದಾರೆ. ಸಹಜ ಕಾಯಿಲೆಯಿಂದ, ವಯಸ್ಸಾಗಿದೆಯಲ್ಲ. ಸೊ ಹಾಗಾಗಿ ಈಗ ಸತ್ತ ಮೇಲೆ ಬಂದುಬಿಟ್ಟು ಬಾಡಿ ನನಗೆ ಬೇಕು ಅಂತ ಕಿತ್ತಾಡ್ತಾ ಇದ್ರಿ. ಯಾಕೆ? ತಾಯಿ ಅಕೌಂಟ್ನಲ್ಲಿ ದುಡ್ಡಿದೆಯಾ? ಆಸ್ತಿ ಇದೆಯಾ? ಸೊ ಸಾರ್ವಜನಿಕರಿಗೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅವ್ರ ಅಕೌಂಟ್ನಲ್ಲಿ 30 ಲಕ್ಷ ಹಣ ಇದೆ ಅಂತೆ. 2 ಎಕರೆ ಜಮೀನು ಒಡವೆ ಹೊಂದಿದ್ದಾರಂತೆ ವೃದ್ಧೆ. ಸೊ ಹಾಗಾಗಿ ಗಂಡು ಮಕ್ಕಳು ಸಾಕದೇನೆ ಕೈ ಬಿಟ್ಬಿಟ್ಟಿದ್ರು. ಬಳಿಕ 14 ವರ್ಷ
ಚಿಕ್ಕ ಮಗಳ ಆರೈಕೆಯಲ್ಲಿದ್ದರು. ಈಚೆಗೆ 11 ತಿಂಗಳಿಂದ ಆಶ್ರಮಕ್ಕೆ ಸೇರಿದ್ರಂತೆ. ಕೊನೆಗೆ ಪಾರ್ವತಮ್ಮ ಜಮೀನಿನಲ್ಲಿ ಅಂತ್ಯ ಸಂಸ್ಕಾರ ಮಾಡೋಕೆ ಈಗ ನಿರ್ಧರಿಸಿದ್ದಾರಂತೆ. ಹೆತ್ತವರಿಗೆ ಬೇಡವಾಗ್ಬಿಟ್ಟಿದ್ದಾರೆ, ಸಂಸ್ಕಾರಹೀನರಾಗಿದ್ದಾರೆ. ಹಾಸನದ ಹಿಂಸಿಂದ ಕರ್ಕೊಂಡ್ಬಂದೊಬ್ಳು ವಯಸ್ಸಾದ ಹೆಂಗಸನ ಇಲ್ಲಿ ಬಿಟ್ಟೋಗಿದ್ರು. 3 ಜನ ಗಂಡು ಮಕ್ಕಳು ಇಲ್ಲಿ ಸುಮಾರು ದಿನದಲ್ಲೇ ಇದ್ರು, ಚೆನ್ನಾಗಿದ್ರು. ನನ್ನ ಇವತ್ತು ಬೆಳಗಿನ ಜಾವ ಅಮ್ಮ ತೀರ್ಕೊಂಡಾಗ ಅವರ ಅಡ್ರೆಸ್ ನೋಡಿ ಕೆಳಗೆ ಅವರಿಗೆ ಫೋನ್ ಮಾಡಿದ್ವು. ಅಲ್ಲಿ ಅವ್ರ 3 ಜನ ಗಂಡು ಮಕ್ಕಳು ಬಂದು ಇಲ್ಲೇ ಒಂದು 2 ಗಂಟೆ ಅಲ್ಲಿ ಕಿತ್ತಾಟ ಮಾಡ್ಕೊಂಡು ನನಗ್ ಬೇಡ ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಈ ತರ ಪರಿಸ್ಥಿತಿ ಯಾವ ಹೆತ್ತ ಅಪ್ಪ ಅಮ್ಮಂದಿಗೂ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಅಲ್ಲ, ಯಾರಿಗೂ ಬಿಡಬಾರ್ದು ನನ್ನ ಪ್ರಕಾರ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ. ಅಪ್ಪ ಅಮ್ಮನ ನೋಡ್ಕೊಳ್ಳದೆ ಇರುವಂತಹ ಅಯೋಗ್ಯರಿಗೆ ಅವರ ಆಸ್ತಿಯಲ್ಲಿ ಯಾವ ಒಂದು ನಯಾ ಪೈಸಾನು ಕೂಡ ಹೋಗ್ಕೊಡ್ದು. ಯಾಕೆ ಅಂತಂದರೆ ನಿಮ್ಮ ಹುಟ್ಟಿದಾಗಿಂದ ನಿಮ್ಮನ್ನು ತೊಳೆದು ಬೆಳೆದು ಎಲ್ಲ ಬೆಳೆಸಿಟ್ಟಿರ್ತಾರಲ್ಲ ನಿಮ್ಮನ್ನು, ದೇವ್ರು ಅದೊಂದು ತಪ್ಪು ಮಾಡ್ಬಿಟ್ಟಿದ್ದಾನೆ ಅರವಿಂದ್. ಏನು ಅಂದರೆ ಸಣ್ಣ ಮಗುವಿಂದ ಹಿಡಿದು ಅದೊಂದು 10 ವರ್ಷದವರೆಗೂ ಅದು ಏನೇನು ಅಪ್ಪ ಅಮ್ಮ ಹೆಂಗೆ ನಮ್ಮನ್ನು ನೋಡ್ಕೊಂಡಿದ್ದಾರೆ ಅನ್ನೋ ನೆನಪು ತಲೆಯಲ್ಲಿ ಇಟ್ಬಿಟ್ಟಿದ್ದಿದ್ರೆ ಈ ಸಮಸ್ಯೆಗಳಾಗ್ತಿರ್ಲಿಲ್ಲ. ಇಲ್ಲ, ನಮ್ಮ ಪ್ರಜ್ಞಾವಂತ ನಾಗರಿಕ ಸಮಾಜ ಅಂತ ನಾವು ಕರಿತೀವಲ್ಲ, ಇದು ಅನಾಗರಿಕತೆ. ದುಡ್ಡು ಅಂದರೆ ಹೆಣನು ಬಾಯಿ ತೆಗೆಯುತ್ತೆ, ಅನಾಗರಿಕತೆ ಆಗ್ಬಿಟ್ಟಿದೆ ಅದು. ಇವರೆಲ್ಲ ಎಜುಕೇಟೆಡ್ಸ್ ಅಲ್ವಾ ನನಗೆ ಗೊತ್ತಿಲ್ಲ, ಸಂಸ್ಕಾರ ಕಲಿಬೇಕಲ್ಲ. ಯಾವ ಯೋಗ್ಯತೆ ಇದೆ ಇವರಿಗೆ? ಸತ್ತ ಮೇಲೆ ಆ ಬಾಡಿ ನನಗೆ ಬೇಕು ಅಂತ ಹೇಳಕ್ಕೆ ಅಸಹ್ಯ ಅನಿಸುತ್ತೆ ಇಂಥವ್ರನ್ನೆಲ್ಲ. ಖಂಡಿತ. ಆ ಸಮಾಜ ಆದ್ರೂ ಹೇಗೆ ನೋಡುತ್ತೆ ಅಂತೇಳಿ ಊರವರಿಲ್ಲ. ಇನ್ನು ಬಿಹಾರದಲ್ಲಿ ವಿಧಾನಸಭೆಯ ಕಾವು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಜನಸುರಾಜ್ ಬೆಂಬಲಿಗ ದುಲಾರ್ ಚಂದ್ ಯಾದವ್ ಹತ್ಯೆ ಸಂಬಂಧ ಜೆಡಿಯುನ ಮೊಕಾಮ ಅಭ್ಯರ್ಥಿ ಆನಂದ್ ಸಿಂಗ್ ಬಂಧಿಸಲಾಗಿದೆ. ತೇಜಸ್ವಿ ಯಾದವ್ ಪ್ರತಿಕ್ರಿಯಿಸಿ, ಬಂಧನ ನಡೆಯಲೇಬೇಕಿತ್ತು, ಮಹಾಗಠಬಂಧನ್ ಸರ್ಕಾರ ಬಂದರೆ ಎಲ್ಲವೂ ಬದಲಾಗುತ್ತೆ ಅಂತ ತೇಜಸ್ವಿ ಯಾದವ್ ಭರವಸೆ ನೀಡಿದರು. ಬಿಹಾರದ ಅರ್ರಾದಲ್ಲಿ ರ್ಯಾಲಿ ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ಮೋದಿ, ಕಾಂಗ್ರೆಸ್ ತಲೆಗೆ ಬಂದೂಕು ಹಿಡಿದು ತನ್ನನ್ನು ತಾನು ಸಿಎಂ ಅಭ್ಯರ್ಥಿ ಅಂತ ಆರ್ಜೆಡಿಯ ತೇಜಸ್ವಿ ಯಾದವ್ ಘೋಷಣೆ ಮಾಡಿಕೊಂಡಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಆರ್ಜೆಡಿ ಮತ್ತು ಕಾಂಗ್ರೆಸ್ ನಡುವೆ ದೊಡ್ಡ ಸಂಘರ್ಷ ಇದೆ. ಕಾಂಗ್ರೆಸ್ನ ಬೇಡಿಕೆಗಳನ್ನು ಪ್ರಣಾಳಿಕೆಯಲ್ಲಿ ತಿಳಿಸಲಾಗಿಲ್ಲ. ಚುನಾವಣೆ ನಂತರ ಅವರು ಪರಸ್ಪರ ಶತ್ರುಗಳಾಗ್ತಾರೆ, ಅವರನ್ನು ನಂಬೋದಕ್ಕೆ ಸಾಧ್ಯ ಇಲ್ಲ. ಅಲ್ಲದೆ ಆರ್ಜೆಡಿ ಕಾಂಗ್ರೆಸ್ ನಾಯಕರು ನಮ್ಮ ಧರ್ಮವನ್ನು ಅವಮಾನಿಸುವಲ್ಲಿ ಪರಿಣಿತರು. ಪ್ರಯಾಗ್ ಕುಂಭಮೇಳವನ್ನು ನಿಷ್ಪ್ರಯೋಜಕ ಅಂತ ಆರ್ಜೆಡಿನು, ಛತ್ ಮಹಾಪರ್ವ ಅಂತ ಒಂದು ನಾಟಕ ಅಂತ ಕಾಂಗ್ರೆಸ್ ಕೂಡ ಟೀಕಿಸಿದೆ ಅಂತ ಕಿಡಿಕಾರಿದ್ದಾರೆ. ಬೆಗುಸರಾಯ್ನಲ್ಲಿ ಮಾತನಾಡಿದ ರಾಹುಲ್ ಗಾಂಧಿ, ಮತಗೆಲುವು ಪ್ರಕರಣದಲ್ಲಿ ಆರ್ಎಸ್ಎಸ್ನ ಪಾತ್ರ ಕೂಡ ಇದೆ ಅಂತ ಹೇಳಿದ್ದಾರೆ. ಕರ್ನಾಟಕ, ಮಹಾರಾಷ್ಟ್ರ, ಮಧ್ಯಪ್ರದೇಶ, ಹರಿಯಾಣ ಚುನಾವಣೆಗಳನ್ನು ಬಿಜೆಪಿ ಆರ್ಎಸ್ಎಸ್ ಸಂಪೂರ್ಣವಾಗಿ ಕದ್ದಿವೆ ಅಂತ ಆರೋಪಿಸಿದ್ದಾರೆ. ಬಿಹಾರದಲ್ಲೂ ಇಂಡಿ ಕೂಟ ಬೆಂಬಲಿಗರ ಹೆಸರುಗಳನ್ನ ಡಿಲೀಟ್ ಮಾಡಿಸಿದೆ ಅಂತ ಹೇಳಿದ್ದಾರೆ. ಜಿಲ್ಲೆಯ ಕೆರೆಯೊಂದರಲ್ಲಿ ಧುಮುಕಿದ ರಾಹುಲ್ ಗಾಂಧಿ ಮೀನುಗಾರರ ಜೊತೆ ಮೀನು ಹಿಡಿದಿದ್ದಾರೆ, ಅಲ್ಲದೆ ಕೆರೆಯಲ್ಲಿ ಈಜಾಡಿದ್ದಾರೆ. ಸಾಂಪ್ರದಾಯಿಕ ಮೀನುಗಾರರ ಸಮಸ್ಯೆ ಆಲಿಸಿದ ರಾಹುಲ್, ಮೀನುಗಾರಿಕೆ ನಿಷೇಧ ಅವಧಿಯಲ್ಲಿ ಮಾಸಿಕ 5,000 ಕೊಡೋದಾಗಿ ಕಾಂಗ್ರೆಸ್ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದೆ. ಈ ಮಧ್ಯೆ ಬೆಂಗಳೂರಿನಲ್ಲಿ ನೆಲೆಸಿರುವ ಬಿಹಾರ ಮೂಲದ ಮತದಾರರ ಜೊತೆ ಡಿಕೆಶಿ ಚರ್ಚೆ ಮಾಡಿದ್ದಾರೆ. ಇಂಡಿ ಒಕ್ಕೂಟ ಪರ ಮತ ಚಲಾಯಿಸೋದಕ್ಕೆ ಮನವಿ ಮಾಡಿಕೊಂಡಿದ್ದಾರೆ. ಸೊ ಈ ಸಲ ಹೆಂಗಿದೆ ಅಂದರೆ ಭಾಳ ಇಂಟ್ರೆಸ್ಟಿಂಗು. ಲಾಲು ಪ್ರಸಾದ್ ಯಾವ್ದೋ ಒಂದು ಫೋಟೋನೇ ಇಲ್ವಂತೆ, ಈ ಫೋಟೋನೇ ಇಟ್ಟಿಲ್ವಂತೆ. ಏನು ಕತೆ ನೋಡೋಣ, ಈ ಸಲ ಮಜಾ ಇದೆ. ಇನ್ನು ಭಾರತದ ಬಾಹುಬಲಿ ಅಂತಲೇ ಕರೆಸಿಕೊಂಡಿರುವಂಥ ಅತ್ಯಂತ ಶಕ್ತಿಶಾಲಿ 4,410 kg ತೂಕದ LVM-3 ಲಾಂಚ್ ವೆಹಿಕಲ್ ಮಾರ್ಕ್ 3 ಸಹಾಯದಿಂದ ಇಸ್ರೋ ನಡೆಸಿದ ಉಪಗ್ರಹ CMS-3 ಯಶಸ್ವಿಯಾಗಿದೆ ಅಂತ. ಇದನ್ನು ಇಸ್ರೋ ಭಾರತೀಯ ನೌಕಾಪಡೆಗಾಗಿ ವಿಶೇಷ ಅಭಿವೃದ್ಧಿಪಡಿಸಿದೆ. ಆ್ಯಕ್ಚುಲಿ ಇದು ಮಿಲಿಟರಿ ಸಂವಹನ ಉಪಗ್ರಹ ಆಗಿದೆ, ಕಮ್ಯುನಿಕೇಷನಿಗೋಸ್ಕರ. ಇನ್ನಷ್ಟೇ ಈ ಬಿಗ್ ಬುಲ್ಟಿನಲ್ಲೇ ಹೇಳ್ತಾ ಇದ್ವಿ, ಬೆಳಗಾವಿಯಲ್ಲಿ ಚಾಕು ಇರಿತಾದಂಥ ಪ್ರಕರಣ, ವೈಯಕ್ತಿಕವಾಗಿ ದ್ವೇಷ ಇರಬಹುದು ಅಂತೇಳಿ ಅದೇ ಕಾರಣಕ್ಕೆ ಅಂತಿದ್ದಾರೆ. 5 ಜನ ಈಗ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. 3 ಈಗಾಗಲೇ ಡಿಸ್ಚಾರ್ಜ್ ಕೂಡ ಮಾಡಿದಾರಂತೆ, 2 ಚಿಕಿತ್ಸೆ ಕೊಡ್ತಾ ಇದ್ದಾರೆ. CCTV ಕ್ಯಾಮ್ರಾ ಎಲ್ಲ ಪರಿಶೀಲನೆ ಮಾಡಿ 2 ವಿಶೇಷ ತಂಡಗಳನ್ನೆಲ್ಲ ರಚನೆ ಮಾಡಿದಾರಂತೆ. ಕ್ಲಬ್ ರೋಡ್ನಲ್ಲಿ ಮೆರವಣಿಗೆ ಬರ್ತಾ ಇದ್ದ KK ಗ್ರಾಮದ ನಿವಾಸಿ ಆದಿತ್ಯ ಬೆಂಡಿಗೇರಿ ಎಂಬಾತನಿಗೂ ಚಾಕು ಇರಿದಿದ್ದಾರಂತೆ. ಸೊ ಹಾಗಾಗಿ ಈಗ ಆದಿತ್ಯ ಮತ್ತು ಆರೋಪಿ ಸಹೋದರರ ಮಧ್ಯೆ ಹಳೆ ದ್ವೇಷ ಇತ್ತು ಅಂತಿದ್ದಾರೆ. ಈಗ ಯಾರಲ್ಲಿ ಚಾಕು ಇದೆ, ಒಂದಿಷ್ಟು ಗಲಾಟೆಗಳಾಗಿದೆ. ಚಾಕು ಇಟ್ಕೊಂಡು ಹೋಗಿದ್ದಾರೆ. ಆಮೇಲೆ ಆಸ್ಪತ್ರೆಗೂ ಕೂಡ ಚಾಕು ಇಟ್ಕೊಂಡು ಹೋಗಿದ್ದಂತೆ. ಓಹೋ, ನಟೋರಿಯಸ್ ಇವನು. ಗೊತ್ತಿಲ್ಲ ಸರ, ಒಂದು ನಮ್ಮ ದೋಸ್ತರಿಗೆ ಬಡ್ಯಾದ್ರು ಗಾಡಿ ಮುಂದೆ ನಮ್ದು, ಅದಾಗ ಹೋದಿನ್ರಿ ನಡಕ, ಅವಾಗ ಚಾಕು ಹಾಕ್ಯಾರ ಸರ್. ನಾವು 2-3 ಮಂದಿ ಇದ್ದು ಸರ, ನಮ್ಮ ಗಾಡಿ ಮುಂದಾರ ಇದು. ನಾವು ಸೈಡ್ ನಿಂತು ಸರ, ನನ್ನ ದೋಸ್ತನ ಜಗ್ಗಿ ಬಡಾಕತ್ರಿ. ನಾವು ನೋಡೋಣ ಈಗ CCTVನಲ್ಲಿ ಏನು ಕಂಡು ಬರುತ್ತೆ ಅದರ ಆಧಾರದ ಮೇಲೆ ನಾವು ಇಷ್ಟು ಜಾಸ್ತಿ ಜನ ಒಮ್ಮೆ ರೋಡ್ ಮೇಲೆ ಬಂದ ಮೇಲೆ ಕೆಲವು ಕುಡಿದುಕೊಂಡು ಬರ್ತಾರೆ. ಆ ಹಿನ್ನೆಲೆಯಲ್ಲಿ ಆಗಿರ್ಬೋದು. ಈಗ ಟೂ ಅರ್ಲಿ ಟು ಸೇ ಎನಿಥಿಂಗ್. ನಾವು ತನಿಖೆ ಮಾಡ್ತೀವಿ, ಆಮೇಲೆ ಡೀಟೇಲ್ ಆಗಿ
ಕೋಲಾರದ ಹೊಗರಿಗೊಲ್ಲಹಳ್ಳಿ ಗ್ರಾಮದಲ್ಲಿ ಕೃಷಿ ಹೊಂಡದಲ್ಲಿ ಬಿದ್ದು ತಾಯಿ ಮಗು ಸಾವನ್ನಪ್ಪಿರೋದು. ಹೊಲದಲ್ಲಿ ಜಾನುವಾರುಗಳಿಗೆ ಮೇವು ತರಕ್ಕೆ ಹೋದಂಥ ವೇಳೆ ಕಾಲು ಜಾರಿ ಮಗ ಬೀಳ್ತಾನೆ. ಅವನನ್ನು ರಕ್ಷಿಸೋಕೆ ಹೋದಂಥ ತಾಯಿ ಕೂಡ ಸಾವನ್ನಪ್ಪಿದ್ದಾರೆ. ಇನ್ನು ಅದೇ ಕೋಲಾರದ ದೊಡ್ಡವಲ್ಲಭಿ ಗ್ರಾಮದಲ್ಲಿ ವಿದ್ಯುತ್ ಸ್ಪರ್ಶಿಸಿ ಪ್ರಥಮ PUC ವಿದ್ಯಾರ್ಥಿ ದಿಲೀಪ್ ಸಾವನ್ನಪ್ಪಿರೋದು. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಪರ್ಪುಂಜ ಕೊಯ್ಲತ್ತಡ್ಕದಲ್ಲಿ ಆಟೋಗೆ ಕಾರ್ ಡಿಕ್ಕಿಯಾಗಿ 4 ವರ್ಷದ ಮಗು ಸಾವನ್ನಪ್ಪಿರೋದು. ಇನ್ನೊಂದು ಕಡೆಗೆ ಬಸ್ಸನ್ನು ಓವರ್ಟೇಕ್ ಮಾಡೋಕೆ ಹೋಗಿ ಆಗಿದ್ದಂತೆ ಅದು. ಇನ್ನು ಬೆಂಗಳೂರಿನ ಕೆಜಿಹಳ್ಳಿಯ ಪಿಳ್ಳಣ್ಣ ಗಾರ್ಡನ್ನಲ್ಲಿ ಕುಟ್ಟಿ ಎಂಬಾತನ ಜೊತೆಗೆ ಅನೈತಿಕ ಸಂಬಂಧ ಇಟ್ಕೊಂಡಂತ ರೇಣುಕಾ ಮದುವೆ ಆಗು ಅಂತ ಹೇಳಿದ್ಲಂತೆ. ಅವನು ಚಾಕು ತಗೊಂಡೇ ಚುಚ್ಚಿಬಿಟ್ಟಿದ್ದಾನೆ. ರಾಜ್ಯಾದ್ಯಂತ ಇವತ್ತು ಕೆಸೆಟ್ ಪರೀಕ್ಷೆ ನಡೆಯಿತು. ಬಳ್ಳಾರಿನಲ್ಲಿ ವಿದ್ಯಾರ್ಥಿಗಳ ಕಿವಿಯೋಲೆ, ಮೂಗುತಿ, ಕೈಗಡಗ ಸೇರಿದಂತೆ ದೇವರ ದಾರವನ್ನು ಸಹ ಬಿಚ್ಚಿಸಲಾಯಿತು. ತುಂಬ ಜನ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಎಕ್ಸಾಮ್ ಮುಗಿಸ್ಕೊಂಡು ಬಂದು ನಿಯಮ ಪಾಲಿಸಬೇಕಾಗಿತ್ತು, ಹೋದ್ವಿ, ಬಟ್ ಮೂಗುತಿ ಬಿಚ್ಚಿದ್ದೆಲ್ಲ ನಮಗೆ ಬೇಜಾರಾಯಿತು ಅಂತ. ಬಟ್ ಹಾಲ್ ಟಿಕೆಟಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ರು, ಯಾವುದೇ ಲೋಹದ ವಸ್ತುಗಳನ್ನು ತರುವಂತಿಲ್ಲ ಅಂತ. ಹಾಗಾಗಿ ಅನಿವಾರ್ಯ, ಅವರು ಕೂಡ ಬಿಚ್ಚಿದ್ದಾರೆ. ಚೈನ್ ಅವೆಲ್ಲ ತೆಗಿಸ್ತಾ ಇದ್ರು, ಬಟ್ ಇದೇ ಫಸ್ಟ್ ಟೈಮ್ ಮೂವ್ಮೆಂಟ್ ಎಲ್ಲ ತೆಗ್ಸಿದ್ರು. ಕೆಲವೊಬ್ರಿಗೆ ಅದು ತೆಗಿಲಿಕ್ಕೆ ಬರ್ತಿದ್ದಿಲ್ಲ, ಕಟ್ ಮಾಡಿದ್ರು, ಆ ತರ ಎಲ್ಲ ಇತ್ತು. ಬಟ್ ಸ್ವಲ್ಪ ಬ್ಯಾಡ್ ಫೀಲ್ ಆಯ್ತು ಅಷ್ಟೇ, ತೆಗಿಸ್ಬಿಟ್ರೆ. ಅದರಿಂದ ಏನು ಎಫೆಕ್ಟ್ ಆಗ್ತಾ ಇದ್ದಿಲ್ಲ. ಅದು ಸರ್, ಅದು ರೂಲ್ಸ್ ಏನಿದೆಯೋ ಅದು ಫಾಲೋ ಮಾಡಿದ್ದಾರೆ ಸರ್. ಶರ್ಟ್ ಹಾಕೊಂಬರ್ಬೇಕಾದಾಗ ಫುಲ್ ಶರ್ಟ್ ಹಾಕೊಂಬರ್ಬಾರ್ದು, ಹಾಫ್ ಶರ್ಟ್ ಹಾಕೊಂಬರ್ರಿ ಅಂತ ಹೇಳ್ಬಿಟ್ಟು ಒಂದು ಇಂಟಿಮೇಷನ್ ಅದ್ರಲ್ಲಿ ಕೊಟ್ಟಿದ್ರೆ ಓಕೆ. ಫುಲ್ ಶರ್ಟ್ ಅಲ್ಲಿ ಇದರಲ್ಲಿ ಇದ್ದಿದ್ರೆ ನಾವು ಅದನ್ನ ಫಾಲೋ ಅಪ್ ಮಾಡ್ತಾ ಇದ್ವಿ. ಅದು ಸ್ವಲ್ಪ ನಮಗೆ ಬೇಜಾರಾಯ್ತು. ಬಿಟ್ರೆ ಪೇಪರ್ ಎಲ್ಲ ಚೆನ್ನಾಗಿತ್ತು. ಪರ್ಸ್ನ ಒಯ್ಯಂಗಿಲ್ಲ ಅಂದ್ರು, ಓಕೆ ಒಪ್ಕೊಂತೀವಿ. ಬೈಕ್ ಕೀಸ್ ನಾವು ಇದೇ ನಿಮ್ಗೆ ಏನಾದರೂ ಹಿಜಾಬು ಮತ್ತೆ ಬುರ್ಕಾ ವಿಚಾರದಲ್ಲಿ ಆಗಿದ್ದಿದ್ರೆ ಹೇಗಾಗಿರೋದು? ಅಲ್ಲ, ಬಟ್ ರೂಲ್ಸ್ ಇದೆ ಅರುಣ್, ಇದು ಅಲ್ಲ, ನಿಯಮ ಇದೆ. ನಾನು ಹೇಳ್ತಾ ಇರುವಂಥದ್ದು ರೂಲ್ಸ್ ಅನ್ನ ಫಾಲೋ ಮಾಡಬೇಕು. ಇದೇ ನಿಯಮಗಳಲ್ಲಿ ಅಲ್ಲೂ ಇದ್ದಿತ್ತು, ಆ ಫಾಲೋ ಅನ್ನ ಅಲ್ಲೂ ಮಾಡಬೇಕಾಗಿತ್ತು. ಬಟ್ ಅವಾಗ ಹೇಗಾಯಿತು ಅಬ್ಜೆಕ್ಷನ್ಸ್ಗಳು? ಇಲ್ಲಿ ಹೇಗೆ ನಡೀತಾ ಇದೆ? ಯಾಕೆ ಹೇಳ್ತಾ ಇದ್ದೀವಿ ಅಂತಂದರೆ, ಶಿಕ್ಷಣಕ್ಕೆ ಮೊದಲ ಆದ್ಯತೆಯನ್ನು ಕೊಡಬೇಕು, ಉಳಿದಿದ್ದೆಲ್ಲ ಆಮೇಲೆ. ಹಾಗಾಗಿ ಮೊದಲು ಎಕ್ಸಾಮು, ತದನಂತರ ನಿಮ್ಮದೆಲ್ಲ ನಿಯಮಗಳು ಏನಿರುತ್ತೆ ಅದನ್ನು ಪಾಲನೆ ಮಾಡಿ ಅಂತೇಳಿ. ನಿಯಮಗಳು ಇಲ್ಲದೆ ನೀವು ಮಾಡಿದಿದ್ರೆ ಬೇರೆ ಮಾತು, ಬಟ್ ನಿಯಮಗಳಿದ್ದಾಗಲೂ ಈ ರೀತಿಯಾಗಿ ಮಾಡಿದಾಗ ನಿಮ್ಮದು ತಪ್ಪಿದೆ. ಕನ್ನಡ ರಾಜ್ಯೋತ್ಸವ ನಿಮಿತ್ತ ನಮ್ಮ ಮೆಟ್ರೋದ ಹಸಿರು ಮಾರ್ಗ ಸಂಪೂರ್ಣವಾಗಿ ಪುನೀತ್ ರಾಜ್ಕುಮಾರ್ ಮಯವಾಗಿದೆ. ಮೆಟ್ರೋ ಬೋಗಿಗಳ ಮೇಲೆ ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ ಘೋಷವಾಕ್ಯ, ಕನ್ನಡ ಬಾವುಟ, ಪುನೀತ್ ಭಾವಚಿತ್ರ, ಕೊನೆಗೆ ಗಂಧದ ಗುಡಿ ಪೋಸ್ಟರ್ ಅನ್ನು ಅಂಟಿಸಿ ಗೌರವವನ್ನು ಸಲ್ಲಿಸಲಾಗಿದೆ. ಈ ರೈಲು ನಾಗಸಂದ್ರದಿಂದ ಸಿಲ್ಕ್ ಬೋರ್ಡ್ವರೆಗೆ ಸಂಚರಿಸುತ್ತೆ. ಪೀಣ್ಯ ಡಿಪೋದಲ್ಲಿ ಮುದ್ರಾ ವೆಂಚರ್ಸ್ ಹಾಗೂ ಲೋಕೇಶ್ ಔಟ್ಡೋರ್ ಅದ್ಭುತ ಡಿಸೈನ್ ಅನ್ನು ಮಾಡಿವೆ. ಇನ್ನು ಬ್ರಿಟನ್ನ ಕೇಂಬ್ರಿಡ್ಜ್ ಶೈರ್ನ ರೈಲೊಂದರಲ್ಲಿ ಪ್ರಯಾಣಿಕರಿಗೆ ದುಷ್ಕರ್ಮಿಗಳಿಬ್ಬರು ಚಾಕುವಿನಿಂದ ಇರಿದಿದ್ದಾರೆ. ಇರಿತಕ್ಕೊಳಗಾದ 10 ಮಂದಿಯಲ್ಲಿ 9 ಮಂದಿ ಸ್ಥಿತಿ ಗಂಭೀರವಾಗಿದೆ. ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಘಟನೆ ಸಂಬಂಧ ಪೊಲೀಸರು 2 ಶಂಕಿತರನ್ನ ಬಂಧಿಸಿದ್ದಾರೆ. ಇದಂತೂ ಭಾರಿ ಮಜಾರಿ. ಹಿಂದೆ ಎಲ್ಲ ಕಲ್ಲಂಗಡಿ ಹಣ್ಣು ಒಳಗಡೆ ಎಲ್ಲ ತಿಂದುಬಿಟ್ಟು ಕಲ್ಲಂಗಡಿ ಹಣ್ಣು ತಲೆ ಮೇಲೆ ಇಟ್ಕೊಂಡು ಹೋಗಿದ್ದು ನೋಡಿದ್ದೀವಿ. ಈ ಬೆಂಗಳೂರಿನಲ್ಲಿ ಹೆಲ್ಮೆಟ್ ಬದಲು ಕೇಸ್ ಹಾಕ್ತಾರೆ ಅಂತ ಹೇಳ್ಬಿಟ್ಟು ಬಾಣಲಿ ಅಂತ ತಲೆ ಮೇಲೆ ಇಟ್ಕೊಂಡು ಹೋಗಿದ್ದಾರೆ. ಬಿಸಿಲು ಚೆನ್ನಾಗಿರಬೇಕಾಗಿತ್ತು, ಬೇಸಿಗೆಯಲ್ಲಿ ತಲೆ ಸುಟ್ಟಿರೋದು ಒಳಗಡೆ. ಇನ್ನು ಮಾಲೂರು ವಿಧಾನಸಭೆ ಕ್ಷೇತ್ರದ ಮರು ಮತ ಎಣಿಕೆ ವಿಚಾರ ಸಂಬಂಧ ದೂರುದಾರ ಮಾಜಿ ಶಾಸಕ ಮಂಜುನಾಥ್ ಗೌಡ ರಾಜ್ಯ ಮುಖ್ಯ ಚುನಾವಣಾ ಆಯುಕ್ತರಿಗೆ ಪತ್ರ ಬರೆದಿದ್ದಾರೆ. ಚುನಾವಣಾ ಸಾಮಗ್ರಿಗಳನ್ನು ಅಕ್ರಮವಾಗಿ ವಶಕ್ಕೆ ಪಡೆದಿರುವ ಕುರಿತು ಉಲ್ಲೇಖ ಮಾಡಿದ್ದಾರೆ. ಚುನಾವಣಾ ಆಯೋಗ ತುರ್ತು ಮಧ್ಯಪ್ರವೇಶ ಮಾಡುವಂತೆ ಮನವಿ ಮಾಡಿದ್ದಾರೆ.